ಹಾಯ್ ಗಾಯ್ಸ್, ನಾನು ನಿಮ್ಮ ಸೌಮ್ಯನಲ್ಲಿ ವ್ಲಾಗರ್. ಈ ವಿಡಿಯೋಲಿ ಏನಪ್ಪ ಅಂದರೆ ನಾನು ನಿಮಗೆ 2 ಪ್ಲೇಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲೇಟ್ ಮಾಡಿದೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನೇನಪ್ಪ ಅಂದರೆ ನಮ್ಮ ಕಸಿನ್ಸ್ ಅವರೂರಲ್ಲಿ ಒಂದು ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ನಮ್ಮನ್ನು ಇನ್ವೈಟ್ ಮಾಡಿದರು. ಅದಕ್ಕೆ ಅಂತೇಳ್ಬಿಟ್ಟು ನಾನು ನನ್ನ ಸಿಸ್ಟರು ಎಲ್ಲ ಹೋಗಿದ್ವಿ ಜಾತ್ರೆಗೆ. ಅದು ಯಾವ ಜಾತ್ರೆ ಅಂತಂದರೆ ಆದಿನಾರಾಯಣ ಸ್ವಾಮಿ ಜಾತ್ರೆಗೆ ನಾವು ಹೋಗಿದ್ದಿದ್ದು ಗೈಸ್. ಅದರ ಬಗ್ಗೆ ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇಲ್ಲಿ ವರ್ಷಕ್ಕೆ ಒಂದು ಸತಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ಏನಪ್ಪ ಅಂದರೆ ನೋಡಿ ಗೈಸ್, ಫುಲ್ಲು ಜನ ಸಾಗರನೇ ತುಂಬೋಗಿದೆ. ಇಲ್ಲಿ ಈ ಆದಿನಾರಾಯಣ ಸ್ವಾಮಿಯವರ ಮೂಲತಃ ಬಂದು ಸೊಜ್ಞಾನಪಲ್ಲಿಯವರೇ ಆಗಿರುತ್ತಾರೆ. ಇವರು ಅಂದರೆ ಒಂದು 30-35 ವರ್ಷಗಳ ಹಿಂದೆ ಇವರು ಜೀವ ಸಮಾಧಿ ಆಗ್ತಾರೆ. ಅವರು ಜೀವ ಸಮಾಧಿ ಆದಾಗಿಂದಲೂ ಈ ಸುತ್ತಮುತ್ತಲು ಇರುವವರೆಲ್ಲ ಇವರನ್ನು ದೇವರಾಗಿ ಪೂಜಿಸುತ್ತಾರೆ. ಅವರಿಗೆಂದಲೇ ಒಂದು ದೇವಸ್ಥಾನ ಸಹ ನಿರ್ಮಿಸಿದ್ದಾರೆ. ನೋಡಿ, ಅವರದೇ ಒಂದು ಬಂಗಾರ ಶಿಲ್ಪವನ್ನು ನಿರ್ಮಿಸಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಗರ್ಭಗುಡಿ. ಈ ಗರ್ಭಗುಡಿಯನ್ನು ದರ್ಶಿಸಲು ವರ್ಷಕ್ಕೆ ಒಮ್ಮೆ ಒಂದೇ ಸರಿನೇ ಬಿಡ್ತಾರೆ. ಅದು ಈ ಜಾತ್ರೆ ಟೈಮಲ್ಲಿ ಬಿಡ್ತಾರೆ. ಇದೇ ನೋಡಿ, ಅವರು ಜೀವ ಸಮಾಧಿಯಾಗಿರುವ ಜಾಗ ಇದು. ಅದನ್ನೇ ಗರ್ಭಗುಡಿಯಾಗಿ ನಿರ್ಮಿಸಿದ್ದಾರೆ ಇವರು. ನೋಡಿ, ಇಲ್ಲೇ ಅವರು ಬಂದು ಜೀವ ಸಮಾಧಿ ಆಗಿರುವುದು ಇದೇ ಜಾಗದಲ್ಲೇ. ಈ ಜಾಗನ ವರ್ಷಕ್ಕೊಂದೇ ಸತಿನೇ ನೋಡೋಕ್ಕೆ ಬಿಡೋದು. ಮಿಕ್ಕಿ ಟೈಮಲ್ಲಿ ನಮ್ಮನ್ನು ನೋಡೋಕ್ಕೆ ಬಿಡಲ್ಲ. ಅವರೂ ಯಾರು ಗರ್ಭಗುಡಿ ಒಳಗಡೆ ಬರೋದು ಇಲ್ಲ. ಹಂಗೆ ಆ ಗರ್ಭಗುಡಿನ ದರ್ಶನ ಮಾಡ್ಕೊಂಡು ಆಚೆ ಬಂದರೆ ಇಲ್ಲಿ ಒಂದು ಬಂಗಾರದ ವಿಗ್ರಹ ಮಾಡಿಸಿಟ್ಟಿದ್ದಾರೆ ಗೈಸ್, ನೋಡ್ಬೋದು ನೀವು ಅದನ್ನ. ಹಂಗೆ ಅದರ ಪಕ್ಕದಲ್ಲಿಯೇ ಅವರ ಒರಿಜಿನಲ್ ಫೋಟೋನ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಇವರೇ ನೋಡಿ ಗೈಸ್, ಆದಿನಾರಾಯಣ ಸ್ವಾಮಿ ಎನ್ನುವರು. ಅವ್ರದ್ದು ಇದೊಂದೇ ಒರಿಜಿನಲ್ ಫೋಟೋ ನೋಡಿ, ನೋಡ್ಬೋದು, ಅಲ್ಲೇ ಇಟ್ಟಿರ್ತಾರೆ. ಇವರೇ ನೋಡಿ ಜೀವ ಸಮಾಧಿ ಆಗಿರುವ ವ್ಯಕ್ತಿ. ಇದಾದಮೇಲೆ ನಾವು ಅಲ್ಲಿ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ಗೈಸ್. ಆಚೆ ಬಂದು ನೋಡಿದ್ರೆ ನೋಡಿ, ಫುಲ್ಲು ಜನ ಸಾಗರನ ಇದೆ. ಇಲ್ಲೇನಪ್ಪ ಅಂದರೆ ಈ ಜಾತ್ರೆ ನಡೆಯೋ ಟೈಮಲ್ಲಿ ಬೆಳಗ್ಗಿಂದ ಈ ಜಾತ್ರೆ ಮುಗಿಯೋವರೆಗೂ ಊಟೋಪಚಾರಗಳಿರುತ್ತೆ, ಅಂಗಡಿ ವ್ಯವಸ್ಥೆಗಳೆಲ್ಲ ಇರುತ್ತೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ಪ್ರತಿಯೊಬ್ಬರೂ ಬಂದು ಇಲ್ಲಿ ಆ ಟೈಮಲ್ಲಿ ಅವ್ರದ್ದೇ ಆದ ಓನಾಗಿ ಒಂದು ನಾಟಕಗಳು ಮಾಡ್ಬೋದು, ಇಲ್ಲ ಅವರು ಒಂದು ಹಾಡುಗಳಾಡಿ ನೃತ್ಯ ಮಾಡೋದಾಗಿರ್ಬೋದು, ಎಲ್ಲ ಮಾಡ್ತಿರ್ತಾರೆ. ಮತ್ತು ನಾವು ಅಲ್ಲಿಂದ ರಿಟರ್ನ್ ಬಂದು ನಾವು ಸ್ವಲ್ಪ ಹೊತ್ತು ಫೈರ್ ಕ್ಯಾಂಪ್ ಹಾಕಿ ನಾವು ಎಂಜಾಯ್ ಮಾಡ್ಕೊಂಡಿದ್ವಿ ಗೈಸ್. ಮತ್ತು ಅಲ್ಲಿಂದ ನಮ್ಮ ಕಸಿನ್ಸು ಇಲ್ಲೇ ಪಕ್ಕದಲ್ಲಿ ಗುಮ್ಮನಾಯಕನ ಪಾಳ್ಯ ಎಂಬ ಊರಲ್ಲಿ ಒಂದು ಕೋಟೆ ಇದೆ, ಅಲ್ಲಿ ನೋಡ್ಕೊಬರೋಣ, ಅಲ್ಲಿ ಟ್ರಕ್ಕಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅಂತಂದರು. ಸರಿ ಅಂತೇಳ್ಬಿಟ್ಟು ಆ ಪ್ಲೇಸ್ಗೆ ನಾವು ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ತೋರಿಸ್ತೀನಿ ಗುಮ್ಮನಾಯಕನ ಪಾಳ್ಯ ಕೋಟೆ. ಈ ಗುಮ್ಮನಾಯಕನ ಪಾಳ್ಯ ಕೋಟೆ ಬರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಲ್ಲಿ. ಈ ಗುಮ್ಮನಾಯಕನ ಪಾಳ್ಯ ಕೋಟೆ ನಿಮಗೆ ಸಿಗುತ್ತೆ ನೋಡಿ. ಹೀಗೆ ಆ ಗುಮ್ಮನಾಯಕನ ಪಾಳ್ಯ ಕೋಟೆಗೆ ಹೋಗೋ ದಾರಿ ಇದು. ಇಲ್ಲಿಂದ 7.5 ಕಿಲೋಮೀಟ್ರ್ ಇರುತ್ತೆ ಗೈಸ್. ನಡೀರಿ ಹೋಗೋಣ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಕೊನೆಗೂ ರೀಚ್ ಆದ್ವಿ ಗೈಸ್ ಗುಮ್ಮನಾಯಕನ ಪಾಳ್ಯ ಕೋಟೆ. ನೋಡ್ಬೋದು, ಇದರ ಔಟ್ಲುಕ್ ಹೀಗಿರುತ್ತೆ. ನೋಡ್ಬೋದು ಗೈಸ್, ಇಲ್ಲಿ ಹಳೆ ಕಟ್ಟಡಗಳೆಲ್ಲ ಇದೆ, ಅದೆಲ್ಲ ಆಲ್ಮೋಸ್ಟ್ ಆಲ್ ಬಿದ್ದೋಗಿದೆ. ಇಲ್ಲಿನ ಗೌರ್ಮೆಂಟ್ ಅವರು ಏನಾದರೂ ಸ್ವಲ್ಪ ಇಡ್ಸ್ಕೊಂಡ್ರೆ ಇದನ್ನು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡ್ಬೋದು. ಆದರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಇದು ನೋಡ್ಬೋದು ಗೈಸ್, ಇದನ್ನು ರಾಜದ್ವಾರ ಅಂತಾರೆ. ಇದು ಫಸ್ಟ್ ಮೊದಲನೇ ಬಾಗಿಲು ಇದಾಗಿರುತ್ತೆ ಗೈಸ್. ನೋಡಿ, ಇಲ್ಲಿಂದಲೇ ಆಗಿನ ಕಾಲದಲ್ಲಿ ಬರಬೇಕಿತ್ತು, ಇದೊಂದೇ ಬಾಗಿಲಿದ್ದಿದ್ದು. ನೋಡಿ ಗೈಸ್, ಇಲ್ಲಿಂದ ನಾವು ಹತ್ತಕ್ಕೆ ಶುರು ಮಾಡಬೇಕು. ಈ ಕೋಟೆನ ಬಂದುಬಿಟ್ಟು ಒಂದು ದೊಡ್ಡ ಬೆಟ್ಟದ ಮೇಲೆ ನಿರ್ಮಿಸಿರೋದು. ಯಾಕೆಂದರೆ ಆಗಿನ ಕಾಲದಲ್ಲಿ ಶತ್ರುಗಳು ಎಲ್ಲ ಜಾಸ್ತಿ ಇದ್ದಾಗ ಇಲ್ಲಿಂದ ದಾಳಿ ಮಾಡೋಕ್ಕೆ ಸುಲಭವಾಗಿರುತ್ತೆ. ಹಾಗೆ ಶತ್ರುಗಳು ಅಲ್ಲಿಗೆ ಬರೋದು ಸ್ವಲ್ಪ ಕಷ್ಟ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಆ ದೊಡ್ಡ ಬೆಟ್ಟದ ಮೇಲೆ ನಿರ್ಮಿಸಿದ್ದಾರೆ ಇವರು ಕೋಟೆನ. ನೋಡ್ಬೋದು, ಬನ್ನಿ ನಿಮಗೆ ಒಂದೊಂದಾಗೆ ತಿಳಿಸ್ತೀನಿ ಏನೇನಿದೆ ಅಂತ ಹೇಳ್ಬಿಟ್ಟು. ಈ ಕೋಟೆಯನ್ನು ನಿರ್ಮಿಸಿದವರು ಕಾದರಿಪತಿ ನಾಯಕ ಎನ್ನುವ ಒಬ್ಬ ಪಾಳೆಗಾರ. ಈ ಕೋಟೆಯನ್ನು ಸುಮಾರು 1350ರ ಸಮಯದಲ್ಲಿ ನಿರ್ಮಿಸಿದ್ದಾರೆ.
ಇವರು ಆಂಧ್ರ ಪ್ರದೇಶದ ಮೂಲದ ಪಾಳೇಗಾರರಾದ ಕಾದರಿಪತಿ ನಾಯಕ ಎನ್ನುವವರು ಕಟ್ಟಿಸಿದ್ದಾರೆ. ಈ ಪ್ರದೇಶಕ್ಕೆ ಈ ಹೆಸರು ಇಡಲು ಕಾರಣ ಈ ರಾಜನಿಗೆ ಸಹಾಯ ಮಾಡಿದ, ಅಂದರೆ ತನ್ನ ರಾಜ್ಯ ಸ್ಥಾಪಿಸಲು ಸಹಾಯ ಮಾಡಿದ ಮತ್ತು ತನ್ನ ಆಸ್ತಿಯನ್ನು ಬಿಟ್ಟುಕೊಟ್ಟ ಗುಮ್ಮಿರೆಡ್ಡಿ ಎಂಬ ಶ್ರೀಮಂತ ರೈತನ ಗೌರವಾರ್ಥವಾಗಿ ಈ ಪ್ರದೇಶಕ್ಕೆ ಗುಮ್ಮನಾಯಕನ ಪಾಳ್ಯ ಎಂದು ಹೆಸರಿಟ್ಟರು. ಆಗಿನ ಕಾಲದಲ್ಲಿ ಈ ಕೋಟೆಯನ್ನು ಸುಮಾರು 26 ಪಾಳೇಗಾರರು ಸತತವಾಗಿ ಸುಮಾರು 500ಕ್ಕೂ ಹೆಚ್ಚು ವರ್ಷಗಳ ಕಾಲ ಆಡಳಿತ ಮಾಡಿದ್ದಾರೆ ಗೈಸ್. ಇವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಕಾರ್ಯನಿರ್ವಹಿಸುತ್ತಿದ್ದರಂತೆ. ಇವರು ನೋಡಿ, ಈ ಕೋಟೆಯನ್ನು ವಿಜಯನಗರ ಸಾಮ್ರಾಜ್ಯ ಇದ್ದ ಕಾಲದಲ್ಲೇ ಕಟ್ಟಿದ್ದಾರೆ ನೋಡಿ ಗೈಸ್. ಈ ಕೋಟೆಯ ವಿಶೇಷತೆ ಏನಂದರೆ ಇದು 7 ಸುತ್ತಿನ ಭದ್ರವಾದ ಕೋಟೆಯಾಗಿದ್ದು ಹೆಸರನ್ನ ಪಡೆದುಕೊಂಡಿದೆ ಗೈಸ್. ಈಗ ಎಲ್ಲ ಸ್ವಲ್ಪ ಬಿದ್ದೋಗಿ ನಾಶ ಆಗಿದೆ ಅಷ್ಟೇ ಈ ಕೋಟೆ. ಈಗಲೂ ನಮ್ಮ ಸರ್ಕಾರ ಏನಾದರೂ ಅಂದ್ಕೊಂಡ್ರೆ ಇದನ್ನು ಒಳ್ಳೆಯ ಇತಿಹಾಸ ಸ್ಥಳವಾಗಿ ಮಾಡ್ಬೋದು. ನೋಡಿ, ಒಳ್ಳೆ ಟೂರಿಸ್ಟ್ ಪ್ಲೇಸು, ಟ್ರಕ್ಕಿಂಗ್ ಇಷ್ಟ ಇರೋರು ಹೈ ಪೀಕ್ಸ್ ಇದೆ ಗೈಸ್. ಇಲ್ಲಿ ಟ್ರಕ್ಕಿಂಗ್ ಅಂತೂ ಸೂಪರ್ ಎಂಜಾಯ್ ಬರುತ್ತೆ ಇಲ್ಲಿ ಟ್ರಕ್ಕಿಂಗ್ ಮಾಡಿದ್ರೆ. ಹಾಗೆ ಇಲ್ಲಿನ ವ್ಯೂ ಅಷ್ಟೇ, ಬೆಳಗ್ಗೆನೇ ಬರಬೇಕು ಅಷ್ಟೇ. ಇಲ್ಲಿನ ವ್ಯೂ ಸಖತ್ತಾಗಿರುತ್ತೆ. ನಮಗೆ ಟೈಮ್ ಇರಲಿಲ್ಲ, ಇನ್ನೊಂದು ನಮಗೆ ಗೊತ್ತಿರಲಿಲ್ಲ ಹೋಗಬೇಕು ಅಂತ. ಸಡನ್ ಪ್ಲಾನ್ ಹಾಕಿರೋದ್ರಿಂದ ನಾವು ಮಧ್ಯಾಹ್ನ ಹಾಗೆ ಆಯಿತು. ನಾವು ಇಲ್ಲಿ ಬರೋಷ್ಟೊತ್ತಿಗೆ ಒಂದು 2:30 ಆ ಮಧ್ಯೆ ಆಗಿತ್ತು. ಅದಕ್ಕೆ ನಿಮಗೆ ಆ ವ್ಯೂನ ತೋರ್ಸೋಕ್ಕೆ ಆಗ್ತಿಲ್ಲ. ಬಟ್ ನೋಡ್ಬೋದು ಗೈಸ್, ನೀವು ಈ ವಿಡಿಯೋದಲ್ಲಿ ನೋಡ್ತಿದ್ದಂಗಾದರೆ ಟ್ರಕ್ಕಿಂಗೇ ಮಾತ್ರ ಸೂಪರ್ ಇದೆ ಪ್ಲೇಸ್ ಮಾತ್ರ. ನಡೀರಿ, ಇನ್ನು ಮುಂದೆ ಹೋಗೋಣ. ಮುಂದೆ ಹೋಗ್ತಾ ನಿಮಗೆ ಹೇಳ್ತೀನಿ ಇನ್ನು ಏನೇನು ಈ ಕೋಟೆಯ ಬಗ್ಗೆ ಏನೇನಿದೆ, ಈ ಕೋಟೆನ ಹೆಂಗೆ ನಿರ್ಮಿಸಿದ್ರು ಎಲ್ಲ ಹೇಳ್ತೀನಿ. ನಡೀರಿ ಗೈಸ್. ನೋಡ್ಬೋದು ಗೈಸ್, ಇಲ್ಲಿ ಒಂದು ರೂಮ್ ಥರ ನಿಮಗೆ ಕಾಣಿಸ್ತಿದೆ. ಆ ರೂಮಲ್ಲಿ ಏನಪ್ಪ ಅಂದರೆ ನೋಡಿ, ಆ ಕಡೆ ಈ ಕಡೆ ಎಲ್ಲೂ ಇದಕ್ಕೆ ಬಾಗಿಲುಗಳೇ ಇಲ್ಲ, ಬರೇ ಇದೊಂದೇ ಹೋಲೆ ಇರೋದು. ಈ ರೂಮಲ್ಲಿ ಏನಪ್ಪ ಅಂದರೆ ಈ ಆಗಿನ ಕಾಲದಲ್ಲಿ ಈ ಮದ್ದು ಗುಂಡುಗಳು, ಈ ಬಾಂಬುಗಳು ಎಲ್ಲ ರೆಡಿ ಮಾಡ್ತಿದ್ದಿದ್ದು ಇದೇ ರೂಮಲ್ಲೇ ಅಂತೆ ಗೈಸ್. ನೋಡಿ, ಅದಕ್ಕಂತಲೇ ಇದಕ್ಕೇನು ಬಾಗಿಲಿಟ್ಟಿರಲಿಲ್ಲ. ಹೋಗ್ಬೇಕಾಗಿದ್ರು ಹಿಂಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಮದ್ದು ಎಲ್ಲ ರೆಡಿ ಮಾಡ್ತಿದ್ರು. ನೋಡ್ಬೋದು, ಯಾವುದೇ ರೀತಿ ಬಾಗಿಲುಗಳೇನಿಲ್ಲ ಇದಕ್ಕೆ, ಇದೊಂದೇ ದ್ವಾರ ಅದಕ್ಕೆ. ಮತ್ತು ಅಲ್ಲಿಂದ ಕಳಿಸ್ಕೊಡ್ತಿದ್ರು ಬಾಂಬುಗಳೆಲ್ಲ. ನೋಡಿ, ಇದು ಸ್ವಲ್ಪ ಅಂದರೆ ಒಂಚೂರು ಮಾತ್ರ ನಾವು ಹತ್ತಿರೋದು, ಒಂದು ಅರ್ಧ ಬೆಟ್ಟ ಹತ್ತಿರ್ತೀವಿ. ವ್ಯೂ ನೋಡ್ಬೋದು, ಸಖತ್ತಾಗಿದೆ ಗೈಸ್. ಸಂಜೆ ಬಂದಿರೋದು ನಾವು, ಆದ್ರೂ ಪರವಾಗಿಲ್ಲ, ವ್ಯೂ ಸೂಪರ್ ಇದೆ. ಅದೇ ನೀವು ಬೆಳಗಿನ ಟೈಮಲ್ಲಿ ಏನಾದರೂ ಬಂದರೆ ನೀವು ಇನ್ನೂ ಸಖತ್ ಎಂಜಾಯ್ ಮಾಡ್ಬೋದು. ಇಲ್ಲಿಂದ ನೋಡೋಂಗಿದ್ರೆ ನೋಡಿ ಗೈಸ್, ಇಲ್ಲಿಂದ ಕೆಲವು ಕೆರೆಗಳು ಸಹ ಕಾಣಿಸುತ್ತೆ. ಆ ಕೆರೆಗಳು ಎಲ್ಲ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ ವ್ಯೂ ಸೂಪರ್ ಇದೆ. ಮತ್ತು ಹಂಗಿಂದನೇ ಸ್ವಲ್ಪ ಮೇಲೆ ಬಂದರೆ ಇಲ್ಲೊಂದು ಬಾಗಿಲು ಕಾಣಿಸ್ಕೊಳುತ್ತೆ ಗೈಸ್. ನಾವು ಈ ರೋಡಲ್ಲಿ ಹೋಗ್ಬೇಕಿತ್ತು, ಈ ರೂಟಲ್ಲಿ, ಬಟ್ ನಾವು ಬೇಡ, ಇನ್ನೂ ಸ್ವಲ್ಪ ಆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಕಡೆ ಹೋದ್ವಿ. ಅಲ್ಲಿ ನೋಡ್ಬೋದು ಗೈಸ್, ಇನ್ನೊಂದು ಸ್ವಲ್ಪ ಹಂಗೆ ಮೇಲೆ ನಡ್ಕೊಂಡು ಹೋದರೆ ನಿಮಗೆ ಅಲ್ಲಿ ಒಂದು ಕಣಿವೆ, ಅಂದರೆ ಒಂದು ಕಾಲುವೆ ಥರ ಕಾಣಿಸುತ್ತೆ ಗೈಸ್. ಅದು ಆ ಕಾಲುವೆನ ಏನಕ್ಕೆ ನಿರ್ಮಿಸಿದ್ರು ಅಂತ ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ ನೋಡಿಸ್ತೀನಿ ಆ ಕಾಲುವೆ ಹೆಂಗಿದೆ ಏನು ಅಂತ. ಇದೇ ನೋಡಿ ಗಾಯ್ಸ್, ನಾನು ಹೇಳಿರೋ ಆ ಕಾಲುವೆ. ಇದಕ್ಕೆ ಒಂದು ಪ್ರತ್ಯೇಕತೆ ಇದೆ. ಅದು ನೀವು ಇಲ್ಲಿ ನೋಡಿದ್ರೆ ಏನಿದೆ ಇಲ್ಲಿ ಅಂತ ಅನಿಸ್ಬೋದು ನಿಮಗೆ. ಬಟ್ ಈ ಕಾಲುವೆನ ನಿರ್ಮಿಸಿರೋ ಕಾರಣ ಏನಂದರೆ, ಆಗಿನ ಕಾಲದಲ್ಲಿ ರಾಜರ ಇದರಲ್ಲಿ ಕಳ್ತನ ಮಾಡೋದು ಆಗಲಿ, ಬೇರೆ ತಪ್ಪುಗಳೇನಾದರೂ ಮಾಡೋರನ್ನ ನಾನು ಆಗಲೇ ತೋರಿಸ್ನಲ್ಲ, ಆ ಮೇಲೆಯಿಂದ ಇಲ್ಲಿಗೆ ತಳ್ಳಿಬಿಡ್ತಿದ್ರಂತೆ ಗೈಸ್, ದಬಾಕ್ತಿದ್ರಂತೆ ಮೇಲೆಯಿಂದ ಇಲ್ಲಿಗೆ. ಅವತ್ತಿಂದ ಇವತ್ತವರೆಗೂ ಈ ಕಣಿವೆಯಲ್ಲಿ ನೀರು ಖಾಲಿ ಆಗಿಲ್ಲ. ಇದರಲ್ಲೂ ಹೋಗಿ ಹುಡುಕಿದ್ರೆ ಬೆಜ್ಜಾನ್ ಶವಗಳು ಸಿಗುತ್ತೆ ಗೈಸ್ ಅಂತ ಹೇಳಿದ್ರು ಕೆಲವರು. ಹಂಗೆ ಸ್ವಲ್ಪ ಮೇಲೆ ಬಂದರೆ ಇದೆ ನೋಡಿ ಗೈಸ್, ಅದರ ಪೀಕ್, ಅಂದರೆ ಮೇಲೆ ಇರೋ ಕೋಟೆ ಇದೆ. ಬಟ್ ಇಲ್ಲಿ ಆಗಿನ ಕಾಲದಲ್ಲಿ ಚೆನ್ನಾಗಿತ್ತಂತೆ. ಇವಾಗೆಲ್ಲ ಬಿದ್ದೋಗಿರೋದಕ್ಕೆ ಎಲ್ಲ ಇದಾಗಿದೆ ಅಷ್ಟೇ, ಡೆಸ್ಟ್ರಾಯ್ ಆಗಿದೆ ಈ ಕೋಟೆನ. ನಾವು ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ಅಂದರೆ ಆ ಕೋಟೆನ ನಾವು ಪ್ರವಾಸ ಸ್ಥಳವಾಗಿ ನಾವು ಮಾಡ್ಬೋದು. ನಮ್ಮ ಗೌರ್ಮೆಂಟ್ ಒಂದು ಅಂದ್ಕೊಂಡು ಅದನ್ನೇನಾದರೂ ಸ್ವಲ್ಪ ಮೇಲೆ ತಂದಿದೆ ಅಂದರೆ ಪೀಕ್ಸಲ್ಲಿದೆ ಗೈಸ್ ಈ ಪ್ಲೇಸ್ ಮಾತ್ರ. ಹಂಗೆ ನೋಡ್ಬೋದು, ಈ ಕೋಟೆಯ ಸುತ್ತಲೂ ಅಂದರೆ ಒಂದೊಂದು ಚಿಕ್ಕ ಕಾಲುವೆ ಥರ ಮಾಡಿಟ್ಟಿದ್ದಾರೆ ಗೈಸ್. ಆ ಕಾಲುವೆಗಳು ನೋಡ್ಬೋದು ನೀವು.
ಆ ಕಾಲುವೆಯಲ್ಲಿ ಏನಪ್ಪ ಅಂದರೆ ಇಲ್ಲಿ ವರ್ಷಕ್ಕೊಂದು ಇಲ್ಲಿ ಪೂಜೆಗಳು ಎಲ್ಲ ಮಾಡ್ಸೋಕ್ಕೆ ಅಂತ ಬರ್ತಾರೆ. ಆ ಕಡೆ ನರಸಿಂಹಸ್ವಾಮಿ ದೇವಸ್ಥಾನವೂ ಇದೆ, ಅಲ್ಲಿಗೆ ಪೂಜೆ ಎಲ್ಲ ಮಾಡ್ಸೋಕೆ ಬರ್ತಾರೆ. ಈ ಕಾಲುವೆಯಲ್ಲಿ ಏನಿದೆ ನೀರು, ಇದು ಅಷ್ಟೇ ಕೆಲವು ವರ್ಷಗಳಿಂದ ಹೀಗೆ ಇದೆ ನೀರೇ ಖಾಲಿಯಾಗಿಲ್ಲ. ವರ್ಷಕ್ಕೊಮ್ಮೆ ಬಂದಿರುವವರು ಈ ಪೂಜೆ ಮಾಡಿಸಿ ಈ ನೀರನ್ನು ತೀರ್ಥವಾಗಿ ತಗೊಂಡೋಗಿ ಮನೆಯಲ್ಲಿ ಇಡ್ಕೊತಾರೆ ಗೈಸ್. ಮನೆಯಲ್ಲಿ ಇಡ್ಕೊತಾರೆ, ಅದೇ ನೀರನ್ನ ಕುಡಿತಾರೆ. ಹಾಗೆ ಇಲ್ಲಿ ಗುಂಡು ಮಾಡಿಸೋರು ಎಲ್ಲ ಅದೇ ನೀರಲ್ಲೇ ಸ್ನಾನನೂ ಮಾಡ್ತಾರೆ, ನೋಡ್ಬೋದು. ಹಾಗೆ ಬನ್ನಿ ಗೈಸ್, ನಾನು ಸ್ವಲ್ಪ ಆ ಕಡೆ ಹೋಗಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಬಂಡೆ ಇದೆ ಗೈಸ್. ಆ ಬಂಡೆ ಏನಪ್ಪ ಅಂದರೆ ನೋಡಿ, ನೀವೇ ನೋಡ್ಬೋದು, ಅದನ್ನ ತೋರಿಸ್ತೀನಿ. ಅದು ನೋಡ್ಬೋದು, ಅಲ್ಲಿ ಕೆಳಗಡೆ ಒಂದು ಸಣ್ಣ ಕಲ್ಲಿನ ಮೇಲೆ ನಿಂತ್ಕೊಂಡಿದೆ. ಈ ಕಲ್ಲುಗಳೆರಡೂ ಈ ನಡುವೆ ಸಪೋರ್ಟ್ಗಾಗಿ ಕೊಟ್ಟಿರೋದಂತೆ. ಅದು ನನಗೆ ಗೊತ್ತಿರಲಿಲ್ಲ, ಬಟ್ ಕೇಳಿದೆ, ತಿಳ್ಕೊಂಡೆ. ಅದು ಈ ನಡುವೆ ಕೊಟ್ಟಿರೋದು ಅಷ್ಟೇನಂತೆ ಸಪೋರ್ಟ್ಗೆ. ಬಟ್ ಅದನ್ನು ನೋಡಿ, ಅದು ಒಂದು ಸಣ್ಣ ಕಲ್ಲಿತ್ತಲ್ಲ, ಆ ಕಲ್ಲಿನ ಮೇಲೇ ನೋಡಿ ಗೈಸ್ ಈ ಬಂಡೆ ಎಲ್ಲ ನಿಂತ್ಕೊಂಡಿರೋದು. ಇಷ್ಟೇ ಗೈಸ್ ಈ ಗುಮ್ಮನಾಯಕನ ಪಾಳ್ಯ ಕೋಟೆಯ ಬಗ್ಗೆ ನನಗೆ ತಿಳಿದಷ್ಟು ನಾನು ತಿಳಿಸಿದ್ದೀನಿ. ಯಾರಾದರೂ ಟ್ರಕ್ಕಿಂಗ್ ಲವರ್ಸ್ ಇದ್ದರೆ ಬಂದು ಆರಾಮ್ಸೆ ಟ್ರಕ್ಕಿಂಗ್ ಮಾಡ್ಬೋದು. ಈ ಜಾಗದಲ್ಲಿ ನೀವು ಬರ್ಬೋದು, ಆರಾಮಾಗಿ ವ್ಯೂ ಎಂಜಾಯ್ ಮಾಡಿ. ಒನ್ಸ್ ವಿಸಿಟ್ ಮಾಡಿ ಈ ಗುಮ್ಮನಾಯಕನ ಪಾಳ್ಯ ಕೋಟೆಯನ್ನು. ಅಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಲಿ ಸಿಗೋಣ ಗಾಯ್ಸ್.